ಇನ್ನು ಎಸ್ಕಾಟ್ ಬಿಟ್ಟು ಚಂದ್ರರಾಜ್ ಜೊತೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚಂದ್ರರಾಜ್ ಹಟ್ಟಿಹೊಳಿ ಕಾರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಸರ್ಕ್ಯೂಟ್ ಹೌಸ್ನಿಂದ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ. ಪೊಲೀಸ್ ಸಿಬ್ಬಂದಿಗೆ ಎಸ್ಕಾಟ್ ಬೇಡ ಅಂತ ಹೇಳಿದ್ರಂತೆ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮುಗಿಸಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ ಅವರೊಟ್ಟಿಗೆ ಹೋಗಿದ್ದಾರೆ. ಎಸ್ಕಾಟ್ ವಾಹನ ಬೇಡ ಅಂತ ಹೇಳಿದ್ದಾರಂತೆ. ಈಗಾಗಲೇ ನಾಯಕರು ಏನೇ ಮಾಡಿದ್ರು ಕೂಡ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಬ್ರೇಕ್ಫಾಸ್ಟ್ ಚರ್ಚೆ, ಇನ್ನೊಂದ್ ಕಡೆ ಡಿನ್ನರ್ ಚರ್ಚೆ, ಈಗ ಎಸ್ಕಾಟ್ ಬೇಡ ಅಂದ್ರೂ ಕೂಡ ಚರ್ಚೆ. ಅದರಲ್ಲೂ ಚಂದ್ರರಾಜ್ ಹಟ್ಟಿಹೊಳಿ ಅವರೊಟ್ಟಿಗೆ ಈಗಾಗಲೇ ಡಿಸಿಎಂ ತೆರಳಿದ್ದಾರೆ. ಎಲ್ಲಿ ಹೋದ್ರು ಏನು ಅನ್ನೋಂಥ ಕುರಿತಂತೆ ಮತ್ತೆ ಚರ್ಚೆ ಆಗ್ತಾ ಇದೆ. ಇವತ್ತು ಪ್ರಗತಿ ಪರಿಶೀಲನಾ ಸಭೆ ಇತ್ತು. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಭೆ ನಂತರದಲ್ಲಿ ಈಗ ಚಂದ್ರರಾಜ್ ಹಟ್ಟಿಹೊಳಿ ಅವರೊಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಇನ್ನು ಎಸ್ಕಾಟ್ ಬಿಟ್ಟು ಚಂದ್ರರಾಜ್ ಜೊತೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚಂದ್ರರಾಜ್ ಹಟ್ಟಿಹೊಳಿ ಕಾರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಸರ್ಕ್ಯೂಟ್ ಹೌಸ್ನಿಂದ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ. ಪೊಲೀಸ್ ಸಿಬ್ಬಂದಿಗೆ ಎಸ್ಕಾಟ್ ಬೇಡ ಅಂತ ಹೇಳಿದ್ರಂತೆ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮುಗಿಸಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ ಅವರೊಟ್ಟಿಗೆ ಹೋಗಿದ್ದಾರೆ. ಎಸ್ಕಾಟ್ ವಾಹನ ಬೇಡ ಅಂತ ಹೇಳಿದ್ದಾರಂತೆ. ಈಗಾಗಲೇ ನಾಯಕರು ಏನೇ ಮಾಡಿದ್ರು ಕೂಡ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಬ್ರೇಕ್ಫಾಸ್ಟ್ ಚರ್ಚೆ, ಇನ್ನೊಂದ್ ಕಡೆ ಡಿನ್ನರ್ ಚರ್ಚೆ, ಈಗ ಎಸ್ಕಾಟ್ ಬೇಡ ಅಂದ್ರೂ ಕೂಡ ಚರ್ಚೆ. ಅದರಲ್ಲೂ ಚಂದ್ರರಾಜ್ ಹಟ್ಟಿಹೊಳಿ ಅವರೊಟ್ಟಿಗೆ ಈಗಾಗಲೇ ಡಿಸಿಎಂ ತೆರಳಿದ್ದಾರೆ. ಎಲ್ಲಿ ಹೋದ್ರು ಏನು ಅನ್ನೋಂಥ ಕುರಿತಂತೆ ಮತ್ತೆ ಚರ್ಚೆ ಆಗ್ತಾ ಇದೆ. ಇವತ್ತು ಪ್ರಗತಿ ಪರಿಶೀಲನಾ ಸಭೆ ಇತ್ತು. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಭೆ ನಂತರದಲ್ಲಿ ಈಗ ಚಂದ್ರರಾಜ್ ಹಟ್ಟಿಹೊಳಿ ಅವರೊಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ.